ನವಂಬರ್ 26 ಸಂವಿಧಾನದ ದಿನ ಎಂದು ನಾವು ಆಚರಿಸ ಬಂದಿರುವಂಥದ್ದು ಇದು ಒಂದು ಪೀಠಿಕೆ. ಈ ವರ್ಷ 76ನೇ ವರ್ಷಕ್ಕೆ ನಾವು ಕಾಲಿಡುವಂತಹ ಸಂದರ್ಭದಲ್ಲಿ ಸಂವಿಧಾನದ ಅಡಿಯಲ್ಲಿ ರಚಿಸಿದ ಅನೇಕ ಸಂಸ್ಥೆಗಳು ಇವತ್ತು ಒಂದಲ್ಲ ಒಂದು ಕಾರಣಕ್ಕೆ ಅಪಾಯದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷ ಈ ವರ್ಷ ಸಂವಿಧಾನದ ದಿನ ಸಂವಿಧಾನ ಬಚಾವ್ ಎಂದು ಘೋಷಣೆಯ ಮೂಲಕ ನಾವು ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಅದಕ್ಕೆ ಇನ್ನಷ್ಟು ಅರ್ಥ ಬರುವಂಥ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿ ಗಾಂಧಿವಾದಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರು ಮತ್ತು ಬುದ್ಧ ಧರ್ಮದ ಸ್ವಾಮೀಜಿಗಳು ಡಾಕ್ಟರ್ ಕಲ್ಯಾಣ್ ಶ್ರೀ ಬಾಂತೇಜಿಯವರು ಬಹಳ ಅರ್ಥಪೂರ್ಣವಾಗಿ ಅವರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಬಹುಶಃ ರಾಹುಲ್ ಗಾಂಧಿಯವರು ಚುನಾವಣೆ ಆಯೋಗದ ಮೇಲೆ ಒಂದು ಆರೋಪವನ್ನು ಮಾಡಿ ಅದನ್ನು ಸಾಬೀತು ಮಾಡುವಂಥದ್ದಕ್ಕೆ ಸಾಕಷ್ಟು ಅಧ್ಯಯನ ಮಾಡಿ ಸಾಕಷ್ಟು ನಿದರ್ಶನಗಳ ಮೂಲಕ ನಾವು ಚುನಾವಣೆ ಆಯೋಗಕ್ಕೆ ಕಳಿಸಿದ್ರೂ ಕೂಡ ಎಲ್ಲೋ ಒಂದು ಕಡೆಗೆ ಇದನ್ನು ಮಾಹಿತಿಯನ್ನು ಕೊಡುವಂಥದ್ದಕ್ಕೆ ಹಿಂಜರಿತಾ ಇರುವಂಥದ್ದು ನೋಡಿದಂತಹ ಸಂದರ್ಭದಲ್ಲಿ ಇದರಲ್ಲಿ ಯಾವುದೆಲ್ಲ ನಾವು ಅನಿಸಿಕೆಗಳನ್ನ ಇಟ್ಕೊಂಡಿದೆ ಅದನ್ನು ಮೀರಿ ಕೆಲಸ ಆಗಿದೆ ಅಲ್ಲಿ ಅನ್ನೋದು. ಚುನಾವಣೆಗಳು ನಮ್ಮ ಮುಂದೆ ಬಂತು, ಚುನಾವಣೆ ಆಯಿತು, ಚುನಾವಣೆ ಪೂರ್ವದಲ್ಲಿ ಮತ್ತೆ ಮತ ಎಣಿಕೆ ಆಗಿ ಫಲಿತಾಂಶಗಳು ಬಂತು, ಎಲ್ಲೂ ನಾವು ಅಪಸ್ವರ ಎತ್ತಿರಲಿಲ್ಲ. ಅಧ್ಯಯನ ಮಾಡಿದ ಮೇಲೆ ಎಲ್ಲೆಲ್ಲಿ ಹೊಸ ಸೇರ್ಪಡೆ ತೆಗೆದಾಕುವಂಥದ್ರಲ್ಲಿ ಆಗ್ತಿರುವಂಥ ಲೋಪಗಳು ಇದು ಒಂದು ಕಡೆಗೆ ನಮಗೆ ಆ ಅಪನಂಬಿಕೆ ಎಲ್ಲೋ ಒಂದು ಕಡೆಗೆ ಇದ್ದಂತಹ ಸಂದರ್ಭದಲ್ಲಿ ನಾವು ಚುನಾವಣೆ ಆಗಿದ ಮುಂದೆ ನಾವು ನಮ್ಮ ಅಳಿಲನ್ನ ನಾವು ಇಟ್ಕೊಂಡಿದ್ದೀವಿ. ಆದರೆ ಮೊನ್ನೆ ನಡೆದಂತಹ ಬಿಹಾರ ರಾಜ್ಯದ ಚುನಾವಣೆಯಲ್ಲಿ 62 ಲಕ್ಷ ಮತದಾರರ ಪಟ್ಟಿಯಿಂದ ಏಕಾಏಕಿ ಎಲ್ಲ ಹೆಸರುಗಳನ್ನ ತೆಗೆದಾಕ್ತರು. ಆ ಹೆಸರು ತೆಗೆದಾಕಿರುವಂಥ ಹೆಸರೇ ಪಟ್ಟಿ ನಮ್ಗೆ ಕೊಡಿ, ನಾವು ಅದನ್ನು ಅಧ್ಯಯನ ಮಾಡ್ತೀವಿ ಅಂತ ಹೇಳಿದಾಗ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. 7,41,00,000 ಮತದಾನ ಆಗಿದೆ ಅಂತ ಹೇಳಿ ಮತ ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ 23 ಲಕ್ಷ ಮತದಾರರ ಸಂಖ್ಯೆ ಹೆಚ್ಚಾಗಿರುವಂಥದ್ದು ನಮ್ಮ ಮುಂದೆ ಬರುತ್ತೆ. ಇದು ಬಂದಾಗ ಏರ್ಪೇರ್ ಮಾಡುವಂಥದ್ದಕ್ಕೆ ಸಾಕಷ್ಟು ವ್ಯತ್ಯಾಸ ಮತ್ತು ಇದು ವ್ಯವಸ್ಥಿತವಾಗಿ ಆಗಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಆ ಸಂಸ್ಥೆಯನ್ನು ಉಳಿಸ್ಬೇಕಾದ್ರೆ ಅದು ಸಂವಿಧಾನದ ಅಡಿಯಲ್ಲಿ ಬರುವಂಥ ಸಂಸ್ಥೆ ಆಗಿರೋದ್ರಿಂದ ಅದು ನಮ್ಮ ಒಂದು ಸಂವಿಧಾನಬದ್ಧವಾದಂತಹ ಸಂಸ್ಥೆಯ ರಕ್ಷಣೆ ಮಾಡುವಂಥದ್ದು ಕೂಡ ಕಾಂಗ್ರೆಸ್ಸಿಗರ ಹೊಣೆಗಾರಿಕೆ. ಬ್ರಿಟಿಷರನ್ನು ಈ ದೇಶದಿಂದ ನಾವು ಕ್ವಿಟ್ ಇಂಡಿಯಾ ಚಳವಳಿ ಮೂಲಕ ನಾವು ಬ್ರಿಟಿಷರನ್ನ ಹೊರಗಾಕಿದ್ದಂಥದ್ದು ಅದು ಕೇವಲ ಇತಿಹಾಸ ಅಲ್ಲ. ಇವತ್ತು ನಾವು ನಮ್ಮಲ್ಲಿ ಇರುವಂಥ ಶತ್ರುಗಳ ಜೊತೆಗೆ ಈ ದೇಶವನ್ನು ಉಳಿಸುವಂಥದ್ದಕ್ಕೆ ಕಾಂಗ್ರೆಸ್ಸಿಗರು ಒಂದು ಸಂಕಲ್ಪ ಮಾಡುವಂತಹ ದಿನ ಇವತ್ತು ಸಂವಿಧಾನದ ದಿನ ಆಚರಣೆ ಮಾಡಿದ್ದೀವಿ. ಸರ್, ಈಗ ನಿಮ್ಮ ಅಭಿಮಾನಿಗಳೆಲ್ಲರೂ ಕೂಡ KPCC ಅಧ್ಯಕ್ಷರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಎಲ್ರಿಗೂ ಕೂಡ ಲೆಟರ್ ಬರೆದಿದ್ದಾರೆ ನಿಮ್ಗೆ ಅಧ್ಯಕ್ಷ ಅಂದರೆ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತ. ನೀವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಂತ ಸರ್? ನೋಡಿ, ಪಕ್ಷದ ಮೇಲೆ ನನಗೆ ನಂಬಿಕೆ ಇದೆ, ಪಕ್ಷದ ತತ್ವ ಸಿದ್ಧಾಂತಗಳನ್ನ ಒಪ್ಪಿದ್ದೇನೆ. ಹಾಗಾಗಿ ನಾನು ಪಕ್ಷದ ಎಲ್ಲ ಕಾರ್ಯದಲ್ಲೂ ನಾನು ನನ್ನನ್ನು ತೊಡಗಿಸ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದೆ. ನನ್ನ ಕೈ ಹಿಡಿದು ಸತತ 6ನೇ ಬಾರಿ ನನಗೆ ಆಯ್ಕೆ ಮಾಡಿದ್ದಾರೆ. ಅವರ ಭಾವನೆಗಳು ಇರುತ್ತೆ, ಅವರ ನಿರೀಕ್ಷೆ ಇರುತ್ತೆ. ಆದರೆ ಯಾವತ್ತೇ ನಾನು ಪಕ್ಷಕ್ಕೆ ಮುಜುಗರ ಅಥವಾ ಒತ್ತಡ ಹಾಕಿ ನಾನು ಅಧಿಕಾರ ಪಡ್ಕೊಂಡು ಅಲ್ಲ. ಹಾಗಾಗಿ ನನಗೆ ನಂಬಿಕೆ ಇದೆ, ಯಾವಾಗ ಅವಕಾಶ ಬರುತ್ತೆ ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ಗುರುತಿಸಿ ನನಗೆ ಕೆಲಸ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಪರ್ಟಿಕ್ಯುಲರ್ ಆಗಿ ಒಂದು ವಿಚಾರದ ಬಗ್ಗೆ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ BJP ನಾಯಕರು ತಲೆ ಕೆಡಿಸ್ಕೊಂಡಿದ್ದಾರೆ.
ನಿಮ್ಗೇನು ಅನ್ಸುತ್ತೆ ಅಂತ ಆ ವಿಚಾರಕ್ಕೆ ನೋಡಿ ಬಿ ಜೆ ಪಿಯವ್ರಿಗೆ ಮಾಡೋಕ್ಕೆ ಬೇರೆ ಏನು ಕೆಲಸಗಳಿಲ್ಲ. ಅವ್ರ ಮನೆಯಲ್ಲಿ ಉರಿತಾ ಇರೋ ಬೆಂಕಿನ ಅವರು ಆರಿಸ್ಕೊಳ್ಳಿ, ಬೇರೆ ಮನೆಗೆ ಆ ಬೆಂಕಿನ ಯಾಕೆ ಹಾಕ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಹುಶಃ ಡಿ ಕೆ ಶಿವಕುಮಾರ್ ಏನು ಮಾಡ್ತಾವ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಹೈಕಮಾಂಡ್ ಅಂತ ಹೇಳಿದ್ದು ಯಾಕೆ, ಸಂವಿಧಾನದ ದಿನ ಈಗ ಯಾವತ್ತೂ ಸಂವಿಧಾನದ ಪರ ನಿಲ್ದೇ ಇರೋರು ಇವತ್ತಿಂದ 10 ದಿನಗಳ ಕಾಲ ಸಂವಿಧಾನ ದಿನ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರಿಗೆ ಏನಾದರೂ ಉದ್ದೇಶ ಇಟ್ಕೊಂಡು ಮಾಡಬೇಕು. ಬಹುಶಃ ಅವ್ರ ವಿಚಾರ ನಾವು ಮಾತಾಡೋಂಗಿಲ್ಲ, ಪಾಪ ಅವರು ಒಂದು ರಾಜಕೀಯ ಪಕ್ಷ. ಹಾಗಾಗಿ ಅವ್ರವ್ರು ನೋಡಿಕೊಂಡ್ರೆ ಸಾಕಾಗಿದೆ. ನಮ್ಮ ಮನೆಗೆ ಯಾಕೆ ಅವರು ಹಿಂಗೆ ನೋಡ್ತಾರೆ ಗೊತ್ತಿಲ್ಲ ನನಗೆ. ಸರ್, ಕೊನೆಯದಾಗಿ ನಾಡಿನ ಜನತೆಗೆ ಇವತ್ತಿನ ದಿನ ನೀವು ನೀಡುವಂಥ ಸಂದೇಶ ನೋಡಿ, ನಾಡಿನ ಜನತೆಗೆ, ಯಾಕಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ನಮ್ಮ ದೇಶ, ವಿವಿಧ ಭಾಷೆಗಳು, ವಿವಿಧ ಧರ್ಮಗಳು, ವಿವಿಧ ಪದ್ಧತಿಗಳು, ವಿವಿಧ ಆಹಾರ ಪದ್ಧತಿಗಳು, ಉಡುಪು ಉಟ್ಕೊಳ್ಳುವಂತಹ ಪದ್ಧತಿಗಳು ಬೇರೆ, ಹವಾಮಾನ ಪದ್ಧತಿ ಬೇರೆ, ಇಷ್ಟಿದ್ರೂ ಕೂಡ ಹೆಮ್ಮೆಯಿಂದ ನಾವು ಹೇಳ್ಕೊತೀವಿ ನಾವೆಲ್ಲರೂ ಭಾರತೀಯರು. ನಮ್ಮ ಈ ದೇಶಕ್ಕೆ ನಾವು ಕೊಡುವಂತಹ ಕೊಡುಗೆ ನಾವು ಕೊಡೋಣ. ಪಕ್ಷ ನಮಗೇನು ಮಾಡುತ್ತೆ, ದೇಶ ನಮಗೇನು ಮಾಡುತ್ತೆ ಅನ್ನೋದಲ್ಲ, ನಮಗೆ ನಮ್ಮ ಈ ದೇಶದ ಜೊತೆಗೆ ನಾವು ಹೇಗೆ ನಿಲ್ತಿದ್ದೇವೆ ಅನ್ನೋದನ್ನು ನಾವು ಸಂಕಲ್ಪ ಮಾಡ್ಕೋಬೇಕು. ಈ ದೇಶಕ್ಕೆ ಪ್ರತಿಯೊಬ್ಬರ ಸಹಾಯ ಬೇಕಾಗಿದೆ. ಈ ದೇಶವನ್ನು ಇನ್ನೂ ಬಲಿಷ್ಠವಾಗಿ ಕಟ್ಟಬೇಕಾದ್ರೆ ನಾವೆಲ್ಲರೂ ನಾವು ಭಾರತೀಯರು ಅನ್ನೋ ಒಂದು ವ್ಯಾಖ್ಯೆಯಿಂದ ನಾವೆಲ್ಲರೂ ಒಂದಾಗಿ ನಾವು ಅಣ್ಣ ತಮ್ಮ ಯಾವ್ಯಾವ ಸಂಬಂಧಗಳು ನಾವು ಇಟ್ಕೊಳ್ಳೋಣ. ಜಾತಿ ಪ್ರಾಮುಖ್ಯತೆ ಇಲ್ಲಿಲ್ಲ. ಧರ್ಮ ಆಚರಣೆ ನಿಮಗೆ ಮುಕ್ತವಾಗಿ ಅವಕಾಶ ಮಾಡಿಕೊಟ್ಟಿದ್ವಿ, ನಿಮ್ಮ ಧರ್ಮ ಆಚರಣೆ ನೀವು ಮಾಡ್ಕೊಳ್ಳಿ ಅಂತ. ಆದರೆ ಹೊರಗೆ ಬಂದಾಗ ಹೆಮ್ಮೆಯಿಂದ ನಾವು ಹೇಳಬೇಕಾಗುತ್ತೆ, ನಾವು ಈ ದೇಶದ ಸುಪುತ್ರರು, ನಾವು ಈ ದೇಶದ ಪ್ರಜೆಗಳು, ಈ ದೇಶದ ಒಂದೇ ಗ್ರಂಥ ಅದು ಸಂವಿಧಾನ.